ಎಲ್ಲೋದ್ರೆ ಅಮ್ಮಯ್ಯಾರ ಎಲ್ಲರೂ ಒಂದಿಟ್ಟು ಬೇಗ ಬೇಗ ಬರ್ರಿ. ಅಯ್ಯೋ 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 ಬೆಳಗಿಂದ ಯೋಟತ್ತಾತು, ಇನ್ನು ಅಲ್ಲಿ ಇಲ್ಲಿ ಗೂರಾಡದ್ರಲ್ಲೇ ಇದ್ರಲ್ರಿ. ಗಡಗಡ ಬರ್ರಿ ಒಂದಿಟ ಒತ್ತು ಮುಂಚೆ ಹೋಗಿ ಉತ್ತಪ್ಪಗೆ ಹಾಲು ಎರ್ದು ಬರೋಣ ಅಂದ್ರೆ ಬೆಳಗಿಂದ ನಿಮ್ದು ಅಲ್ಲಿ ಇಲ್ಲಿ ಓಡಾಡೋದೇ ಆಗ್ತೈತಲ್ಲ. ಬಂದ್ ಕಣತೆ ತುಂಬಿದ್ ಕೊಡ್ದು ಒಂದ್ ಚೊಂಬ್ ನೀರ್ ತರಣ ಅಂತಂದು ಬಂದ್ ಒಳಕ್ಕೆ ಬಂದ್ ತಡಿ ಆತು. ರಂಗತ್ತೇನೆ ರೆಡಿ ಆಗ್ತತ್ತು, ಅದಕ್ಕೆ ಒತ್ತಾತು ಬಂದ್ ತಡೆಯತ್ತೆ. ಎಷ್ಟೊತ್ತು ಗಡಗಡ ಬರ್ರಿ ಒಂದೀಟ. ಏ ರಂಗು ಇನ್ನು ಯೋಟತ್ ಮಾಡ್ತೀಯ ಬಾರ್ಯ. ಅಯ್ಯೋ ಅಯ್ಯೋ ನಾವೇನು ಹೆಣ್ಣು ಗಂಡು ನೋಡಕ್ ಹೋಗ್ತಿದೀವಿ ಅಮ್ಮಯ್ಯ, ಒಂದಿಟ್ ಗಡಗಡ ಬರ್ಬಾರ್ದೆ. ಅಮ್ಮ ನಡಿಯಮ್ಮ, ಎಲ್ಲರೂ ರೆಡಿ ಆಗಿದ್ದಾರೆ. ಓಹೋ ಯೋನ ಅಪ್ಪಯ್ಯ ಇವತ್ತು ಯಾ ಕಡೆ ಹುಟ್ಟಿದನ ಸೂರ್ಯ? ಯೋನು ಕರ್ದಿ ಯಾವ್ದು ಕರ್ದು ಬೋರ್ದಿಯಾರ ನೀನು ಇವತ್ತೇವನ ಎಲ್ಲರ್ಕಿನ ಇವ್ಟ್ ಬೇಗ ರೆಡಿಯಾಗಿ ನಿಂತ್ಬಿಟ್ಟಿದೀಯಾ? ನಿನ್ ಸೊಸೆ ರಾತ್ರಿ ಬೊಯ್ದಾಡಿದ್ಲು, ಎಲ್ಲರೂ ಹಬ್ಬ ಮಾಡ್ತಾರೆ, ನೀನ್ ಹಿಂಗೆ ಬೆಳಗ್ಗೆನೆ ಹೊಂಟ್ಬಿಟ್ಟು ಹೋಗ್ಬಿಡ್ತೀಯ, ಮನೆಯೇ ಸೇರಲ್ಲ, ಹಬ್ದಾಗಾದ್ರೂ ಮಂತ್ಯವ್ ಇರುವಂತ ಅಂದ್ಲಾ. ಅದಕ್ಕೆ ಇವತ್ತು ಯಾ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಕಣಮ್ಮ. ನಾನು ನಿಮ್ ಜೊತೆ ಹೊಲಕ್ ಬರ್ತೀನಿ ಉತ್ತಪ್ಪಗೆ ಹಾಲು ಬಿಡಕ್ಕೆ. ಬಲೆ ಅದಿ ಕಣ್ಲ ನೀನು. ಈ ಹವ್ವಯ್ಯ ಅಪ್ಪಯ್ಯ ಮಾತು ಹೇಳಿದ್ರೆ ಕೇಳಲ್ಲ. ಯೋನ್ ಜೋಳಿ ತಕ್ಷಣ ಹೆಂಗ್ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿ ನೋಡು. ಈಗ ಏನಮ್ಮ ನಾವ್ ಬರೋದ್ ಬ್ಯಾಡೆ? ಅಯ್ಯೋ 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 ನಡಿಯಪ್ಪನೇ, ಅಪ್ರೂಪಕ್ಕೆ ದೇವ್ರ ಹೊಂಟಂಗ್ ಹೊಂಟಿದ್ಯಾ. ಈಗ ನಾನು ಬರೋದ್ ಬ್ಯಾಡ ಅಂತ ಹೇಳಣ. ನಡಿ ನಡಿ ಪಾಡಾತು. ಎಲ್ಲರೂ ಸೇರಿ ಚಂದವಾಗಿ ಹೊಲ್ತಾ ಹೋಗಿ ಪೂಜೆ ಮಾಡಿ ಹಾಲಾರು ಬಂದ್ರೆ ಏನೋ ಒಂಥರ ನೆಮ್ಮದಿ ಇರ್ತತಿ. ನಡಿ ನಡಿ ಹೋಗಣ. ಎಲ್ಲಿ ಬರ್ಲಿಲ್ಲಲ್ಲ ಊಟತ್ ಮಾಡ್ತದವಿ ಓಟತ್ ನಂಗೆ ಕರಿಯಕತ್ತಿ ನೋಡಿ ಏನ್ ಮಾಡ್ತದ ಒಳಗೆ. ಏನಜ ನೀನ್ ಬರ್ತಿ ಹೆಂಗ್ ಹೊಲ್ತಾವ? ಬರ್ತನ ಕಣೆ, ನಡಿಯೇ ನಾನು ಬರ್ತೀನಿ. ಸರಿ ಸರಿ ಹಂಗ ಒಂದಿಟ್ಟು ಕುಡುಗಲ್ ಇಡ್ತಾನೆ ಇತ್ತು. ಅಲ್ಲಿ ಒಂದಿಟ್ಟು ಹುಲ್ಲು ಗಿಲ್ಲು ಎಲ್ಲ ಬೆಳಕಂತಲ್ಲ ಶಾದ ಇರ್ತತಿ. ಒಂದಿಟ್ಟು ಹುಲ್ಲು ಎಲ್ಲ ಕತ್ತರಿಸಿದ್ರೆ ಹಾಕತ್ ಕುಡ್ಲಾಗಿ ಒಂದಿಟ್ಟು ಕುಡ್ಲಾರ ಇಡ್ಕ. ಸರಿ ಸರಿ ತಗೊಂಡಿ ನಡಿ. ಆಯ್ತೇನ್ರಿ ಅಮ್ಮಯ್ಯರ? ಅಜ್ಜಿ ಅಜ್ಜಿ ನೋಡಿಲಿ, ನಾನು ಪ್ರವೀಣ ರೆಡಿಯಾಗಿ ಬಂದ್ವಿ. ಅಜ್ಜಿ ನನ್ನ ಅಕ್ಕಂದಿನಲ್ಲ ಇವಂಗಿ ನೋಡು ಚೆನ್ನಾಗೈತಾ? ಅಯ್ಯ ಇವನ್ ಚೆನ್ನಾಗೈತ್ಲ ಪಾಪ. ಇದು ಎಂತ ಹಂಗಿಲ್ಲ ಪಾಪ, ಹಬ್ಬದಾಗೆ ಇವನು ಚಂದವಾಗಿ ಈ ಶರ್ಟು ಈ ಪ್ಯಾಂಟ್ ಹಾಕ್ಯಂತಾರೆ. ಇದೇನ್ಲ ಹಾಕ್ಯಂದಿಯ ನೀನು? ಯಾಕಜ್ಜಿ ಚೆನ್ನಾಗಿಲ್ಲ? ಇವನ್ ಚೆನ್ನಾಗೈತ್ಲ. ಯಾವ್ದ ಬೆಕ್ಕಿನ ಮರಿನೋ ಯಾವ್ದ ಹುಲಿ ಮರಿನೋ ಕಣ್ಣ ಕಾಣ್ತಿದೀಯ. ಚಂದವಾಗಿ ಹೊಂಗಿ ಉಟ್ಕನ ಬಿಟ್ಟು ಇದು ಯಾವ್ದ್ರದ್ದು ಹಾಕ್ಯಂದಿಯೋ? ಅಜ್ಜಿ ಹಂಗೆಲ್ಲ ಅನ್ಬೇಡ, ಇದು ನಂದಲ್ಲ ಅಂಗಿ, ಪ್ರವೀಣಂದು. ಅವನೇ ಕೊಟ್ಟ. ಮುಂಜಿ ಚೆನ್ನಾಗಿ ತಗೊಳ್ಳೋ ಅಕ್ಕೆ ಅಂತ ಹೇಳಿ ಅದಕ್ಕೆ ಹಾಕ್ಯಂದೆ ಕಣಜ್ಜಿ. ಇದು ಈಗಿನ ಹೊಸ ಸ್ಟೈಲ್ ಅಂಗಿ ಕಣಜ್ಜಿ. ಹೊಸದು ಹೊಸದು ಇಂಥ ಹೊಂಗಿ ಎಲ್ಲ ಹಾಕ್ಯಂತಾರೇನಿಲ್ಲ ಹಬ್ಬದಾಗಿ. ಚಂದವಾಗಿ ನೋಡಲ್ ನಿಮ್ಮ ಅಪ್ಪ ಹಾಕ್ಯಂದನಲ್ಲ ಒಂದ್ ಹೊಂಗಿ ಹಾಕ್ಯಂದು ಒಂದ್ ಪಂಚ ಉಡ್ಕೊಂಡು ಇವನ್ ಚಂದ ಕಾಣ್ತೀಯ. ಯಾವ್ಯಾವ ತೊಟ್ಕಂತ ನಿಂಗೆ ಹಬ್ಬದಾಗೆ ಇಂಥವೆಲ್ಲ ಹಾಕ್ಯನದಲ್ಲ. ಯೋನಾಗಲ್ ಬಿಡು, ನನಗಿದೇ ಚಂದ ಐತಿ, ನಾನು ಇದನ್ನೇ ಹಾಕ್ಯಂತೀನಿ. ಇಂಥ ಆಟಮಾರ್ ಬುದ್ಧಿಗೆ ಮತ್ತೆ ಹೊಡೆಯಂಗಾಗದು. ಹಬ್ಬ ಅಂತ ಸುಮ್ಮದಿ ನೋಡು, ಇಲ್ಲಾಂದ್ರೆ ಬಿಗಿತಿದ್ದೆ. ಹೋಗಿ ಬಿಡತ್ತಗೆ ಯಾವ್ದ ಒಂದ್ ಹೊಂಗಿ ಹಾಕ್ಯಂದನತ್ತಿಗೆ. ಅದು ಹಂಗೆ ಹಾಕ್ಯಂದಂಗೆ ಏನ್ ಇಲ್ವಲ್ಲ. ಸರಿ ಸರಿ ನಡ್ರಿ, ಯಾವ್ದ ಒಂದ್ ಹೊಂಗಿ. ಯೋ ಪ್ರವೀಣ, ನೀನ್ ಚೆನ್ನಾಗೈತಿ ಅಂತ ಕೊಟ್ಟಲೇ ಅಜ್ಜಿ ನೋಡಿ ಹೆಂಗ್ ಬೈತೈತಿ. ಮಂಜು ನಿಜವಾಗ್ಲೂ ಚೆನ್ನಾಗಿದೆ ಕಣು, ನೀನೇನ್ ಬೇಜಾರ್ ಮಾಡ್ಕೋಬೇಡ. ಅಜ್ಜಿಗೆ ಇದೆಲ್ಲ ಈಗಿನ ಹೊಸ ಸ್ಟೈಲು ಗೊತ್ತಾಗಲ್ಲ, ಅದಕ್ಕೆ ಆತಲ ಮಾತಾಡ್ತಾಳೆ. ಅದೇನೋ ಸರಿ ಬಿಡು, ಅವಜ್ಜಿಗೆ ಹೆಂಗ್ ಗೊತ್ತಾಗತ್ತೆ ಈಗಿನ ಸ್ಟೈಲು. ಸರಿ ಸರಿ ಬಾ, ಹೆಂಗ ಒಪ್ಕೊಂತಾಳ. ಇಲ್ಲ ಅಂದ್ರೆ ಎಲ್ಲಿ ಬೈದಾಡ್ತತ ಇನ್ನೂ ಹೋಗ್ಲಾ ಬಿಚ್ಚಿ ಬೇರೆ ಹಾಕ್ಯಂಬ ಅಂತ ಮಾಡಿದ್ದೆ. ಹೆಂಗ ಏನು ಹೇಳಲಿಲ್ಲ. ಅತ್ತೆ ಆತ್ಕಳತೆ ನಡಿ ಹೋಗೋಣ. ರಂಗತ್ತಿನ ಬಂದಲ್ಲೇ ಏನೋ ಬಂದಲ್ಲ ಕಣಿ, ಇವನ್ ಮಾಡ್ತದಲ್ಲ ಒಳ ಸೇರ್ಕೊಂಡು. ಅತ್ತೆ ಅವತ್ತೆ ಏನ್ ಯಾವಾಗ್ಲೂ ಡ್ರೆಸ್ ಹಾಕ್ಯನದು ಅಂತ ಹೇಳಿ ಸೀರೆ ಉಟ್ಕೊಂತೀನಿ ಅಂತ ಉತ್ಕಣತೆ. ಅದಕ್ಕೆ ಯೂಟತ್ತಾಗಿರ್ಬೇಕು. ಅಯ್ಯ ರಂಗು ಎಲ್ಲೂ ಹೋಗಕ್ಕಿಲ್ಲ, ನಾವು ವಾಲ್ತಾ ಹೋಗೋದು ಬಾರೆ. ಬಂದೇ ಗುಂಡು ಗುಂಡು, ಇಲ್ಲಿ ನೋಡು ನಾ ಹೇಗ್ ಕಾಣ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆಯಾ ಕಣೆ ರಂಗು. ಯೂಟತ್ತೆ ಸೀರೆ ಉಟ್ಕೊಳೋದು ಯೋಟತ್ತ ಹೇಳು. ಒತ್ತು ಮುಂಚೆ ವಾಲ್ತಾ ಹೋಗೋಣ ಅಂತ ನಾನು ಅಂತಿದ್ರೆ ನೀನು ಯೂಟತನ ಮಾಡ್ಬಿಟ್ಟಿಲ್ಲ ರಂಗು. ಗುಂಡು ಅದೇನಾತು ಅನ್ಲೆ, ನಾನು ಸೀರೆ ಉಟ್ಕೋತಾ ಇದ್ನ, ನಂಗದು ಸಲಿನೇ ಬರ್ತಾ ಇರ್ಲಿಲ್ಲ. ಅದಕ್ಕೆ ಬಿಚ್ಚಿ ಹಾಕೊಂಡು ಆಮೇಲೆ ಈ ಮೊಬೈಲಲ್ಲೆಲ್ಲ ನೋಡ್ಕೊಂಡು ಹಾಕೊಂಡಿಕ್ಕೆ ಇಟ್ಟತ್ತಾಯ್ತು ಕಣೆ ಅಮ್ಮ. ಸಾಲಿ ಕಣೆ ಗುಂಡು. ಇವಾಗ ರೆಡಿ ಆಗಿದ್ದೀನಿ, ನಡಿ ಹೋಗೋಣ. ಸರಿ ಸರಿ ನೋಡ್ರಿ ಮತ್ತೆ ಇನ್ನು ಓದ್ತಾಕತಿ ಇಲ್ಲೇ ನಿತ್ಕೊಂಡ್ರಿ. ಅದೇ ನಾನು ಓದ್ಕೊಳ್ಳ ಪುಟ್ಟಿನ ನೀನು ಓದ್ಕೊಂತೀಯ.
ಬ್ಯಾಡ್ ನಡ್ನ ಓದ್ಕಂತೀನಿ. ಎಲ್ಲದನ್ನು ಇಟ್ಟಿದ್ದೀನಿ ಅಮ್ಮಯ್ಯ. ಕಣತೆ ಎಲ್ಲದನ್ನು ಇಟ್ಟಿದ್ದೀನಿ ತಗ. ಬೆಳಗ್ಗೆನೆ ಎಲ್ಲ ಜೋಡಿಸಿಟ್ಟಿದ್ದಿ. ಸರಿ ಹಂಗಾರೆ. ಮತ್ ದೇವರಿಗೆ ಬೇಕಾಗಿರೋವು ಅಲ್ಲಿ ಹೋದ್ಮೇಲೆ ಅದಿಲ್ ಕಾಣತ್ ಇದಿಲ್ಲ ಇದ್ ಮರ್ತ್ ಬಂದಿನಿ ಅದ್ ಮರ್ತ್ ಬಂದಿನಿ ಅಂತ ಇವನ್ ಹೇಳಂಗಿಲ್ಲ. ಇವನಾರ ಮರ್ತಿದ್ರೆ ಇಲ್ಲ ಜ್ಞಾಪಿಸ್ತ್ಯ. ಹಂಗೇನಿಲ್ಲ ಕಣತೆ, ಎಲ್ಲ ನಿನ್ನನ್ ಕೇಳಿ ಎಲ್ಲ ಜೋಡಿಸ್ಕೊಂಡಿದ್ನಲ್ಲ. ಹಂಗಾಗಿ ಇವನು ಮರ್ತಿಲ್ಲ. ಎಲ್ಲ ಇಟ್ಕೊಂಡಿನಿ ನಡಿ. ನಡ್ರಿ ಮತ್ತೆ. ತಂಪನತ್ನಿಗೆ ಹೋಗಿ ಹಾಲು ಒಯ್ದು ಬರಂಡಿ. ಆಮೇಲೆ ಮಧ್ಯಾಹ್ನ ಬಿಸ್ಲಕತ್ತಿ ನೋಡ್ರಿ ಗಾಡ. ಅಯ್ಯ ಬೇಗ ಬೇಗ ಒಂದಿಟ್ಟು ಕಾಲ್ ಹಾಕಿ ಮುಂದೆ ನಡಿ ರಾಜ. ಇವನಂಗ್ ನಿಧಾನಕ್ಕೆ ಹೋಗ್ತೀರ. ಒಂದಿಟ್ಟು ನಡೀರಿ ಗಡ ಗಡ. ಅಯ್ಯೋ ಹೋಗ್ತಾ ಇಲ್ವೇನೆ ಬಾರೇ. ಅಯ್ಯೋ ಒಂದಿಟ್ಟು ಶಾಂತಿ ಸಮಾಧಾನವಾಗಿರೇ. ಅಯ್ಯೋ ನಂಗೆ ಅವಸರ ಮಾಡ್ತೀಯಾ? ನೋಡಮ್ಮ ಅಲ್ಲ ಬಸಣ್ಣರ ಮನೆಯವ್ರು ಹಾಲು ಬಿಟ್ಟಲ್ಲ ಹೋಗ್ತದಾರೆ. ನೋಡ್ ನೀನೆ ಯೋಟ್ಗಾಳ ಎದ್ದು ಬಂದ್ ಮಾಡ್ಕೊಂಡು ಹೋಗ್ತದಾರ ನೋಡ್. ಈಗೆಲ್ಲ ಮುಗಿಸ್ಕೊಂಡು ಹೋಗ್ತದಾರೆ. ನಾವೇನ ಈಗ ಹೋಗ್ತಾ ಇದೀವಿ. ಅಯ್ಯೋ ಈಗ ಏನಾಗೈತೆ ಕಣ ಈಕಿಗೆ? ಒಂದಿಟ ಪೂಜೆ ಅನ್ನೋವನ್ನ ಶಾಂತಿ ಸಮಾಧಾನದಾಗ ಮಾಡ್ಬೇಕು. ಅವ್ರ ಆಟಗಾಡ ಮಾಡ್ಕೊಂಡು ಹೋದ್ರು, ಇವ್ರ ಗಾಡ ಮಾಡ್ಕೊಂಡು ಹೋದ್ರು ಅಲ್ಲ. ಯಾರು ಮಾಡ್ಕೊಂಡು ಹೋದ್ರು ಇವನಂತಿ. ನೀನೀಗ ಎಲ್ಲಿಗೆ ಹೋಗ್ಬೇಕಾಗಿತ್ತಿ? ಒಂದಿಟ್ಟು ನಿಧಾನಕ್ಕೆ ಹೋಗಿ ಮಾಡ್ಕೊಂಬಂದ್ರ ಆತ್ ನೋಡಿ ನಿನ್ನ. ಸರಿ ಆತ್ ನಡಿ ಅಜ್ಜ. ಹಂಗೆ ಸಿಕ್ಬಿಟ್ರೆ ಸಾಕಂಗ ಬೈಯ ಕಾಯ್ತಾ ಇರ್ತೀಯ. ಬೇಗ ಬೇಗ ಮುಂದೆ ಹೋಗಿ ಒಂದಿಟ್ಟು ಕಸ ಕಡ್ಡಿ ಹುಲ್ಲೆಲ್ಲ ಎತ್ತಾಕ್ ಹೋಗಿ ನಡಿ. ಅಲ್ಲಿ ಏನಾರ ಊತತ್ರ ಆಗು ಇವು ಕಡ್ಡಿಗಳೆಲ್ಲ ಇರ್ತವೆ. ಒಂದಿಟ್ಟು ಆರ್ಸ್ ನಡಿ ಗಡ ಗಡ ಮುಂದೆ ನಡೆದು. ಅಯ್ಯೋ ತಾಯಿ ನಿನ್ನೆನೆ ಹೊಲ್ತಾಗ ಬಂದ್ಬಿಟ್ಟು ಅಲ್ಲಿದ್ದ ಕಸ ಕಡ್ಡಿ ಎಲ್ಲ ತೆಗೆದು ಹಾಕಿ ಹುಲ್ಲು ಗಿಲ್ಲು ಎಲ್ಲ ಕತ್ತರಿಸಾಕಿದ್ ಕಣೆ. ಬಾರಿ ಏನು ಇಲ್ಲ. ಎಲ್ಲ ಹಸ್ ಮಾಡಿದೀನಿ. ಹೌದೇನು? ನಿನ್ನೇನ ಬಂದು ಎಲ್ಲ ಮಾಡಿದ್ದೇನು? ಪಾಡತ್ ನಡಿ ಹಂಗ. ಅಪ್ಪ ನೋಡಪ್ಪ ಜ್ವಾಳ ಹೆಂಗ್ ಹುಟ್ಟೈತೆ. ಈ ಸಲ ಚೆನ್ನಾಗೆ ಹುಟ್ಟೈತ್ ಕಣಪ್ಪ. ಅದಕ್ಕೆ ತಕ್ಕಂಗೆ ಮಾಡಿರೋದಕ್ಕೆ ಹುಟ್ಟೈತ್ ಕಣಪ್ಪ. ಈ ವರ್ಷ ಹೊಲ ಚೆನ್ನಾಗಿ ಬೆಳೀಲಿ ಅಂತಾನೆ ಒಂದಿಟ್ಟು ಗೊಬ್ಬರ ಗಿಬ್ಬರ ಜಾಸ್ತಿ ಹಾಕ್ಸಿ ಚೆನ್ನಾಗಿ ಟ್ಯಾಕ್ಟ್ರ್ ಓಡಿಸ್ಬಿಟ್ಟೆ. ಅದಕ್ಕೆ ಇಷ್ಟು ಚೆನ್ನಾಗಿ ಬಂದತಿ. ಕಣಪ್ಪ ಈ ಹೊಲಕ್ಕೆ ಸಗಣಿ ಗೊಬ್ಬರ ಹೊಡ್ಸಿದ್ರೇನೆ ಬೆಳೆ ಚೆನ್ನಾಗಿ ಬರೋದು. ವರ್ಷ ಅದು ಇದು ಕೆಮಿಕಲ್ ಗೊಬ್ಬರ ತಂದು ಹಾಕಿ ಅದು ಸತ್ತೋದಂಗೆ ಹಾಕುದು ಗಿಡಗಳೆಲ್ಲ. ಇವಾಗ ನೋಡು ಹೆಂಗೆ ಬೆಳೆದವೆ. ಕಣ್ಲಾ ಈ ಸಗಣಿ ಗೊಬ್ಬರ ಹಾಕಿದ್ರೇನೆ ಗಿಡಗಳು ಒಳ್ಳೆ ಹಚ್ಚು ಕರ್ರಗೆ ಫಲವತ್ತತೆಯಿಂದ ಬೆಳಿತವೆ. ಈ ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಬೆಳ್ಳಗೆ ಒಣ್ಕೊಂಡಿರ್ತವೆ. ಅಯ್ಯ ಮುಗಿತೇನಜ ನಿಮ್ಮಿಬ್ಬರದುವ. ನಾನು ಓದ್ತಕ್ಕದ್ ಗಾಡ ಹೋಗಿ ಮುಗ್ಸೋಣ ಈ ಶಾಸ್ತ್ರನ ಅಂತ ನಾನಂದ್ರೆ ಹೊಲ ನೋಡ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಒಂದಿಟ್ಟು ಸರ್ಕಳ್ರತ್ತಾಗಿ ನೀವ್ ಹಿಂಗೆ ನೋಡ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಳ್ರಿ. ನಮ್ದಲ್ಲಿ ಕ್ಯಾಸ್ ಇರೋದು ಹೆಂಗ್ ಮುಸ್ರದು ನಿಮ್ದೇನಲ್ಲ. ಸರ್ಕಳ್ರಿ. ಸರಿ ಕಣ ಆಯ್ತು ಬಾರಿ ಮಾಡೈತಿ. ಯೋನ ಮತ್ತೆ ಹೊಲ ಚೆನ್ನಾಗಿ ಬೆಳೆದತ್ತಲ್ಲ ಅಂತ ಹೇಳ್ದ ಆಟೆ. ಅದ್ ಯೋನ ಆಮೇಲೆ ಮಾತಾಡ್ಕೊಂಡ್ರಿ. ಮತ್ತೆ ಪೂಜೆ ಮಾಡೋದ್ ನಡೀರಿ. ನೋಡೆ ಹುಲ್ಕಡ್ಡಿ ಎಲ್ಲ ಕತ್ತರಿಸು ಅಂತ ಹೇಳಿದ್ಯಲ್ಲ. ಎಲ್ಲ ತೆಗೆದು ಎಲ್ಲ ಹೆಂಗ್ ಮಾಡಿದೀನಿ ಅಂತ. ಹೆಂಗ ಮಾಡಿದ್ಯಲ್ಲ ಬಿಡತ್ತಾಗಿ. ಎಲ್ಲಿ ಮತ್ತೆ ಅದನ್ನ ಮಾಡ್ಕೊಂಡು ಕುತ್ಕೋಬೇಕಾಗಿತ್ತು. ಏ ಅಮ್ಮಯ್ಯ ಬಾರೆ ಬೇಗ ಬೇಗ. ಬಂದೆ ಕಣತೆ. ಅಪ್ಪಯ್ಯ ಅವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ ಒಟ್ಟದ್ಕೇನ ಒಂದಿಟ್ಟು ಹೊಲ್ದಕ್ಕೆ ಹೋಗಿ ಬರಂಬ. ನಡಿಯಪ್ಪ ಇಲ್ಲಿ ಹೆಂಗ್ ಕೆಲ್ಸ ಐತೆ ಹೋಗಿ ಬರ ನಡಿ. ಅವ್ರೆಲ್ಲ ರೆಡಿ ಮಾಡ್ಕೊಂಡ ಒಟ್ಟತ್ತಿಗೆ ಬರನ್. ಮತ್ತೆ ಹತ್ತಿಗೆ ಬರ್ತೀಯ? ಅಲ್ಲೇ ಇರೋ ಬಂದ್ವಿ. ಏ ಪಾಪಣ್ಣ ಸುಮ್ಮನೆ ಒಂದ್ ಹತ್ರ ಕುತ್ಕೊಳ್ರ. ನಾವ್ ಪೂಜೆಗೆ ರೆಡಿ ಮಾಡೋವರೆಗೂ ನೋಡ್ಕೊಂಡ್ ಕುತ್ಕೊಳ್ರ ಒಂದಿಟ್ಟ. ಏ ಅಮ್ಮಯ್ಯ ತುಂಬಿದ್ ಕೊಡ್ ನೀರದವಲ್ಲ ಅದನ್ನ ಉದ್ದಕ್ಕೆ ಸಿಮ್ಸ್ಬಿಟ್ಟು ಕುಂಕುಮ ಹಚ್ಚಿ ಬಾ. ಗುಂಡು ನಾನು ಮಾಡ್ತೀನಿ ಗುಂಡು. ಯಾರ್ ಕಣೆ ರಂಗು ನಾವ್ ಮಾಡ್ತೀವಿ ನೀನ್ ನೋಡು. ಆಮೇಲೆ ನೀನು ಹಾಲು ತುಪ್ಪ ಬಿಡುವಂತೆ. ಸಲಿ ಗುಂಡು. ಅತ್ತೆ ನೀ ಸಿಮ್ಸಿದ್ದಾತು. ಸರಿ ಈಗೆಲ್ಲ ಕುಂಕುಮ ಇಟ್ಟು ಹೂಗಿವು ಎಲ್ಲ ಮುಡ್ಸು. ಸರಿ ಕಣತಿ. ಲೋ ಪ್ರವೀಣ ಇಲ್ಲಿ ನಿಂತ್ಕೊಂಡು ಏನ್ಲ ಮಾಡ್ತೀಯ? ಅವರೆಲ್ಲ ರೆಡಿ ಮಾಡೋವರೆಗೂ ನಾವು ಅಲ್ತಾಗಿಂದ ಹೋಗನ್ ಬಾ. ಅಪ್ಪಯ್ಯ ಅಜ್ಜ ಹೋಗಿದಾರಲ್ಲ. ಮಂಜು ಅಜ್ಜಿ ನೋಡಿ ಬೈದ್ಲೆ. ಅಜ್ಜಿ ಏನ್ ಈ ಕಡೆ ನೋಡಕ್ಕಿಲ್ಲ. ನಿಧಾನಕ್ಕೆ ಹೋಗೋಣ ಬಾ. ಅಜ್ಜಿ ಪೂಜೆ ಮಾಡದೆ ಜಾಸ್ತಿ ಆಗೈತಾ ಈ ಕಡೆ ನೋಡೋದಿಲ್ಲ. ಸರಿ ಮಂಜು ಬಾ ಹೋಗೋಣ. ನಡಿ ನಡಿ ಹಂಗೆ ಮೆಲ್ಲಗ್ ನಡಿ. ಅತ್ತೆ ಎಲ್ಲ ಮಾಡ್ದೆ. ಈಗ ಪೂಜೆ ಮಾಡಿ ಹಾಲು ತುಪ್ಪ ಬಿಡೋದಷ್ಟೇ. ಎತ್ಲಗೋಗಿ ಇವ್ರನ್ನೆಲ್ಲ ಕೂಗು. ಅಜಯ್ ಪಾಪಣ ಬರ್ರಿ ನೋಡಿ ಹುಡುಗರ್ನ ಇಲ್ಲೇ ಕುತ್ಕೊಳ್ರ ಅಂತ ಹೇಳಿದೀನಿ. ಅದ್ ಯಾವಾಗ ಓಡೋಗಿದ್ದವ ಇಲ್ಲಿಂದ. ಬೇಗ ಬೇಗ ಬರ್ರಜ್ಜ ಪೂಜೆ ಮಾಡ್ಬೇಕು. ಯೋಟತ್ ಮಾಡ್ತೀರಾ? ಬಂದ್ವಿ. ಅಮ್ಮಯ್ಯ ದೇವ್ರನ್ನ ಬೇಡ್ಕೊಂಡು ಊದಿನ ಕಡ್ಡಿ ಹಚ್ಚಿ ಹಾಲು ತುಪ್ಪ ಬಿಡೆ. ಸರಿ ಕಣತೆ ಆತ್.
ಅಪ್ಪ ದೇವರೇ ನಾಗಪ್ಪ ಕಾಪಾಡಪ್ಪ. ಈ ಹೊಲದಲ್ಲಿ ನಾವು ಕೆಲಸ ಮಾಡುವಾಗ ನಮಗೆ ರಕ್ಷಣೆ ನೀಡಪ್ಪ. ಯಾವುದೇ ತೊಂದರೆ ಆಗದಂಗೆ ನಮ್ಮನ್ನು ಕಾಪಾಡಪ್ಪ. ಅಪ್ಪ ಎಲ್ಲ ಈ ವರ್ಷ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಎಲ್ಲ ರೀತಿಯಿಂದಲೂ ಒಳ್ಳೇದಾದ ಥರ ಮಾಡಪ್ಪ ದೇವ್ರೆ. ಎಲ್ಲರೂ ದೇವರಿಗೆ ಕೈ ಮುಕ್ಕಳ್ರಿ. ಕೈ ಮುಕ್ಕಂದು ದೇವ್ರೇ ನಾಗಪ್ಪ ಕಾಪಾಡಪ್ಪ ಅಂತ ಬೇಡ್ಕೇಳ್ರಿ. ರಂಗು ಯಾಕೆ ಸುಮ್ಮನೆ ನಿಂತ್ಕೊಂಡಿಯಾ? ಎಲ್ಲೋದ್ರು ಏನಾದ್ರು ನೋಡಿದ್ರೆ ಹಾಡು ಹೇಳ್ತೀಯಾ? ಯಾಕೆ ಇದಕ್ಕೆ ಹಾಡು ಹೇಳ್ಬೇಕು ಅಂತ ಅನಿಸ್ತಿಲ್ವೇನು? ಅವಾಗಿಂದ ಹಾಡು ಹೇಳ್ಬೇಕು ಅಂತ ಏನೋ ಅನಿಸ್ತಾ ಇದೆ ಗುಂಡು. ಆದ್ಲೇ ನೀನು ಎಲ್ಲಿ ಬೈದ್ ಬಿಡ್ತೀಯಾ ಅಂತ ಹೇಳಿ ಸುಮ್ಮನೆ ಇದ್ದೆ. ಇದಕ್ಕೆಲ್ಲ ಬೈಯಕ್ಕೆ ಹೋಗ್ತಾರೆ. ದೇವ್ರಿಗೆ ಹಾಡು ಹೇಳಿದ್ರೆ ಯಾರು ಬೈತಾರ? ಹೇಳು ಎಲ್ಲದಕ್ಕೂ ಹೇಳ್ತೀಯಾ? ಇದಕ್ಕೊಂದು ಹಾಡು ಹೇಳು ದೇವ್ರಿಗೆ. ಪೂಜೆ ಮಾಡ್ತಾಳ ಅಮ್ಮಯ್ಯ, ನೀನು ಹಾಡು ಹೇಳು. ಸಲಿಗುಂಡು ಆಯ್ತು, ಆಡ್ತೀನಿ. ನಂಬಿದೆ ನಿನ್ನ ನಾಗಬಲನ ಕಾಯೋ ಕರುಣಾಮಯನನ್ನ. ನಂಬಿದೆ ನಿನ್ನ ನಾಗಬಲನ ಕಾಯೋ ಕರುಣಾಮಯನನ್ನ. ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ. ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ. ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ. ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ. ನಂಬಿದೆ ನಿನ್ನ ನಾಗಬಲನ ಕಾಯೋ ಕರುಣಾಮಯನನ್ನ. ನಂಬಿದೆ ನಿನ್ನ ನಾಗಬಲನ ಕಾಯೋ ಕರುಣಾಮಯನನ್ನ. ವಾ ಚೆನ್ನಾಗಿ ಆಡ್ದೆ ಕಣವ ರಂಗು. ಈ ದೇವ್ರಾಡನು ಚೆನ್ನಾಗಿ ಆಡೋದು ಕಲ್ತಿದೀಯ. ಹೌದಾ ಲಂಗು ಮಾವ, ಥ್ಯಾಂಕ್ ಯು. ಅಮ್ಮಯ್ಯ ಇವಾಗ ಹಾಲು ತುಪ್ಪ ಬಿಡು. ಏ ಅಮ್ಮಯ್ಯ ಹಂಗೆ ಬಿಡಬಾರ್ದು ಹಾಲನ್ನ. ಹೇಳ್ತಾ ಬಿಡ್ಬೇಕು. ಹೇಳ್ಕೊಟ್ಟಿದ್ನಲ್ಲ, ಮಾತೋಗ್ಬಿಟ್ಟೇನು? ನಂದು ಅಪ್ಪ ಇಂದು ಅಮ್ಮ ಇಂದು ಗಂಡಂದು ಮಕ್ಕಳದು ಎಲ್ಲ ಹೇಳಿ ಬಿಡ್ಬೇಕು 3 ಸಲ. ಸರಿ ಕಣಕ್ಕೆ, ಮರ್ತ್ಬಿಟ್ಟಿದ್ದಿ. ಎಷ್ಟು ಸಲ ಹೇಳ್ಕೊಟ್ರು ಮರಿತೀಯ. ನಂದು ಅಪ್ಪಂದು ಅಮ್ಮಂದು 1 ಸಲ. ಇದು ನನ್ನ ಗಂಡಂದು ಮಕ್ಕಳದು 2 ಸಲ. ಇದು ಅತ್ತೆಂದು ಮಾವಂದು ರಂಗತ್ತೆದು 3 ಸಲ. ಅತ್ತೆ ಆತು. ಕೊಂಡು ಮುಚ್ಕೊಂಡು ದೇವ್ರನ್ನ ಬೇಡ್ಕೆ ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಹೇಳಿ. ಅಪ್ಪ ನಾಗಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಈ ನಮ್ಮ ಕುಟುಂಬದಲ್ಲಿ ನಿನ್ನ ದಯ ಯಾವಾಗಲೂ ಇರಲಪ್ಪ. ಎಲ್ಲರನ್ನು ಕಾಪಾಡಪ್ಪ ದೇವ್ರಿ. ಈಗ ಎಲ್ಲರೂ ದೇವರಿಗೆ ಊದಿನ ಕಡ್ಡಿ ಬೆಳಗ್ಗೆ ಎಲ್ಲರೂ ನಾನು ಹೇಳ್ಕೊಟ್ನಲ್ಲ ಹಂಗೆ ನಂದು ಅಪ್ಪಂದು ಅಮ್ಮಂದು ಅಂತ 3 ಸಲ 3 ಹೆಸರು ಹೇಳಿ ಬಿಡ್ರಿ ಹಾಲು ತುಪ್ಪನ. ಗೊತ್ತಾತಾ? ಇಷ್ಟು ತನಕ ಯಾಕೆ ಬರ್ಲಿಲ್ಲಲ್ಲ ಇದು? ಹುಲಿ ಮರಿ ಬೆಕ್ಕಿನ ಮರಿ ಧ್ವನಿ ಅಂತಿದ್ದೆ. ಈಗ ಬಂತು ನೋಡು. ನೋಡಿದ್ರಲ್ಲ ಗೆಳೆಯರೇ, ನಮ್ಮ ಈ ನಾಗರ ಪಂಚಮಿ ಹಬ್ಬ ಹೇಗಿತ್ತು ಅಂತೇಳಿ. ನಾವು ಹಿಂಗೆ ಹೊಲಕ್ಕೆ ಬಂದ್ಬಿಟ್ಟು ಹೊಲದಲ್ಲಿ ಹುತ್ತಕ್ಕೆ ಪೂಜೆ ಮಾಡಿ ಹಿಂಗೆ ಹಾಲೆರಿತೀವಿ. ನೀವು ನಿಮ್ಮ ಊರಲ್ಲಿ ನೀವು ಯಾವ ಥರ ನಾಗರ ಪಂಚಮಿ ಆಚರಿಸ್ತೀರಾ? ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು. ಮತ್ತು ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.